ಇನ್ನು ಫುಟ್ಪಾತ್ ಕ್ಲೀನ್ ಆಯಿತು. ಫುಟ್ಪಾತ್ನಲ್ಲಿರುವಂತಹ ಅಂಗಡಿಗಳನ್ನು ತೆರವು ಮಾಡಲಾಯಿತು. ಈಗ ಅನಾಥ ವಾಹನಗಳ ಆಪರೇಷನ್ ಬೆಂಗಳೂರಿನಲ್ಲಿ ನಡೀತಾ ಇದೆ. ಬೆಂಗಳೂರಿನಲ್ಲಿ ಮಾಲೀಕರಿಲ್ಲದಂತಹ, ಓನರೇ ಇಲ್ಲದಂತಹ ವಾಹನಗಳ ಎತ್ತಂಗಡಿ ಕಾರ್ಯಕ್ರಮ ಶುರುವಾಗಿದೆ. ಫುಟ್ಪಾತ್ ಆಯಿತು, ಈಗ ಅನಾಥ ವಾಹನಗಳ ಆಪರೇಷನ್ ಸ್ಟಾರ್ಟ್ ಆಗಿದೆ. ಬೆಂಗಳೂರಿನಲ್ಲಿ ಮಾಲೀಕರಿಲ್ಲದಂತಹ ವಾಹನಗಳ ಎತ್ತಂಗಡಿ ರೈಟ್ ನಾವೀಗ ಶುರುವಾಗಿದೆ. ಅನಾಥ ವಾಹನಗಳ ತೆರವಿಗೆ ಜಿಬಿಎ ಮಹಾ ಕಾರ್ಯಾಚರಣೆಯನ್ನು ಶುರು ಮಾಡಿದೆ. ಬೆಂಗಳೂರಿನ ಹಲವೆಡೆ ಅನಾಥವಾಗಿ ನಿಂತಿರುವಂತಹ ವಾಹನಗಳು, ಅಂತಹ ವಾಹನಗಳ ಜವಾಬ್ದಾರಿಯನ್ನು ಈಗ ಜಿಬಿಎ ತಗೊಂಡಿದೆ. ಜಿಬಿಎ ಡೆಡ್ಲೈನ್ ಅಂತ್ಯ, ಅನಾಥ ವಾಹನಗಳ ಟೋಯಿಂಗ್ ಈಗ ಶುರುವಾಗಿದೆ. ವಾರದ ಹಿಂದಷ್ಟೇ ಅನಾಥ ವಾಹನಗಳಿಗೆ ನೋಟಿಸನ್ನು ಅಂಟಿಸಿದಂತಹ ಜಿಬಿಎ ಅಂಟಿಸಿದರೂ ಕೂಡ ಕ್ಯಾರೆ ಅನ್ನದಂತಹ ವಾಹನ ಮಾಲೀಕರು ಖುದ್ದು ತಾವೇ ಫೀಲ್ಡ್ಗಿಳಿದು ಟೋಯಿಂಗಿಗೆ ಚಾಲನೆ ಕೊಟ್ಟಂತಹ ಬೆಂಗಳೂರಿನ ಜಿಬಿಎ ಮಂತ್ರಿ ಕೃಷ್ಣ ಬೈರೇಗೌಡರು ಮಲ್ಲೇಶ್ವರಂನಲ್ಲಿ ಈಗ ಈ ಕಾರ್ಯಾಚರಣೆ ಪ್ರಾರಂಭವಾಗಿದೆ. ಒಟ್ಟು 4249 ವಾಹನಗಳನ್ನು ಗುರುತಿಸಲಾಗಿದೆ. ಅದರಲ್ಲಿ 1034 ವಾಹನಗಳಿಗೆ ನೋಟಿಸನ್ನು ಜಿಬಿಎ ಅಧಿಕಾರಿಗಳು ಅಂಟಿಸಿದರು. ಆದರೂ ಕೂಡ ಅದರ ಮಾಲೀಕರು ಕ್ಯಾರೆ ಅನ್ನಲಿಲ್ಲ, ಆ ವಾಹನಗಳ ಹತ್ರ ಬರಲಿಲ್ಲ. ಹೀಗೆ ಅನಾಥವಾಗಿ ಬಿದ್ದಂತಹ ವಾಹನಗಳ ಎತ್ತಂಗಡಿಯನ್ನು ಈಗ ಜಿಬಿಎ ಕೈಗೆತ್ತಿಕೊಂಡಿದೆ. ಅನಾಥ ವಾಹನಗಳ ತೆರವಿಗೆ ಜಿಬಿಎ ಈಗ ಮಹಾ ಕಾರ್ಯಾಚರಣೆಯನ್ನು ಶುರು ಮಾಡಿದೆ. ಬೆಂಗಳೂರಿನ ಹಲವೆಡೆ ಅನಾಥವಾಗಿ ದಾರಿ ಉದ್ದಕ್ಕೂ ಕೂಡ ವಾಹನಗಳು ನಿಂತ್ಕೊಂಡಿದೆ. ಡೆಡ್ಲೈನನ್ನು ಕೊಟ್ಟಿತ್ತು ಜಿಬಿಎ, ಆದರೆ ಕ್ಯಾರೆ ಅನ್ನಲಿಲ್ಲ ವಾಹನ ಮಾಲೀಕರು. ಅಂತಹ ವಾಹನಗಳನ್ನು ಈಗ ಎತ್ತಾಕೊಂಡು ಹೋಗ್ತಾ ಇದ್ದಾರೆ ಜಿಬಿಎ ಅವರು. ಕೃಷ್ಣ ಬೈರೇಗೌಡರು ವಾರ್ನಿಂಗ್ ಅನ್ನು ಕೊಟ್ಟಿದ್ದರು, ಡೆಡ್ಲೈನನ್ನು ಕೊಟ್ಟಿದ್ದರು. ರಸ್ತೆಯಲ್ಲಿ ಬೀದಿ ಬದಿಗಳಲ್ಲಿ ಅನಾಥ ವಾಹನಗಳನ್ನು ನಿಲ್ಲಿಸಕೂಡದು. ಖುದ್ದಾಗಿ ಅವರೇ ಹೋಗಿ ನೋಟಿಸನ್ನೆಲ್ಲ ಅಂಟಿಸಿ ಬಂದುಬಿಟ್ಟಿದ್ರು ಗಾಡಿಗಳಿಗೆಲ್ಲ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಡೆಡ್ಲೈನ್ ಅಂತ್ಯ ಆಗಿದೆ, ನಡೀತಾ ಇದೆ. ಮಲ್ಲೇಶ್ವರಂನಲ್ಲಿ ಈ ದೃಶ್ಯ ಕಂಡು ಬಂದಿದೆ. ಅಲ್ಲಿನ ಜಿಬಿಎ ಅಧಿಕಾರಿಗಳು ವಾಹನವನ್ನು 4249 ಸಮಥಿಂಗ್ ವಾಹನಗಳಿಗೆ ನೋಟಿಸನ್ನು ಕೊಡಲಾಗಿತ್ತು. ದೃಶ್ಯಾವಳಿಗಳು ನೋಡಬಹುದು. ಕೃಷ್ಣ ಬೈರೇಗೌಡರೇ ಖುದ್ದಾಗಿ ಮಲ್ಲೇಶ್ವರದಲ್ಲಿ ವಾಹನ ಎತ್ತಂಗಡಿಯ ಕಾರ್ಯಾಚರಣೆಯಲ್ಲಿ ನಿರತರಾಗಿದ್ದಾರೆ. ತಾವೇ ಮುಂದೆ ನಿಂತು ವಾಹನಗಳನ್ನು ಟೋಯಿಂಗ್ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಫುಟ್ಪಾತನ್ನು ಕ್ಲೀನ್ ಮಾಡಿದ್ದಾಯಿತು, ಬೀದಿ ಬದಿ ವ್ಯಾಪಾರಿಗಳ ಅಂಗಡಿಗಳನ್ನು ಎತ್ತಂಗಡಿ ಮಾಡಿದ್ದಾಯಿತು. ಈಗ ವಾಹನಗಳ ಎತ್ತಂಗಡಿ ಕಾರ್ಯಾಚರಣೆಗೆ ಜಿಬಿಎ ಕೈ ಹಾಕಿ, ಏನೇ ಆಗಲಿ ಬೆಂಗಳೂರಿನ ಜನರಿಗೆ ಅನುಕೂಲ ಆದರೆ ಸಾಕು ಅನ್ನುವಂತಹ ಆಲೋಚನೆಯಲ್ಲಿ ಜಿಬಿಎ ಇದೆ. ಫುಟ್ಪಾತ್ನಲ್ಲಿ ಅನಾಥ ವಾಹನಗಳ ಆಪರೇಷನ್, ಮಾಲೀಕರಿಲ್ಲದಂತಹ ವಾಹನಗಳನ್ನು ಎತ್ತಂಗಡಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾರೂ ನಮ್ಮ ವಾಹನಗಳನ್ನು ಮುಟ್ಟಲ್ಲ ಹೇಳಿ ಕೇರ್ಲೆಸ್ ಆಗಿ ಸಿಕ್ಕ ರೋಡ್ಗಳಲ್ಲಿ ಗಾಡಿಗಳನ್ನು ಪಾರ್ಕ್ ಮಾಡುವವರು ಇನ್ನು ಮೇಲಾದರೂ ಎಚ್ಚೆತ್ತುಕೊಳ್ಳಬೇಕು. ಬಿ ಕೇರ್ಫುಲ್, ಯಾಕಂತಂದರೆ ನಿಮ್ಮ ವಾಹನಗಳು ಜಿಬಿಎ ಪಾಲಾಗುತ್ತೆ. ಮುಂದೆ ಅದು ಯಾವ ಗುಜರಿಯಲ್ಲಿ ನಿಮ್ಮ ಕಾರ್ಗಳು ಬೈಕ್ಗಳು ಹೋಗಿ ಬಿದ್ದಿರುತ್ತೋ ಗೊತ್ತಿಲ್ಲ. ಜಿಬಿಎ ಕಾರ್ಯಾಚರಣೆ ಪ್ರಾರಂಭ ಮಾಡಿದೆ. ಕೃಷ್ಣ ಬೈರೇಗೌಡರೇ ಖುದ್ದಾಗಿ ನಿಮ್ಮ ವಾಹನವನ್ನು ಎತ್ತಾಕೊಂಡು ಹೋಗಿಬಿಡ್ತಾರೆ. ಸ್ವಲ್ಪ ನಿಮ್ಮ ವಾಹನಗಳನ್ನು ನಿಮ್ಮದೇ ಆದಂತಹ ಸ್ಥಳಗಳಲ್ಲಿ ಪಾರ್ಕ್ ಮಾಡಿಕೊಂಡ್ರೆ ಒಳ್ಳೆಯದು.